ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಆತ್ಮೀಯರೇ, ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುನ್ನ ಒಂದು ಪುಟ್ಟ ವಿಷಯವನ್ನು ನಾನು ಮಾತಾಡಬೇಕಾಗಿದೆ, ಅಥವಾ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಮಾತಾಡಬೇಕಾಗಿದೆ. ನಾನು 515ನೇ ಸಂಚಿಕೆ ವಾರಕ್ಕೆ 3 ಉತ್ತರದಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಪ್ರಾಸಂಗಿಕವಾಗಿ ಒಂದು ಯಜ್ಞದ ಬಗ್ಗೆ ಮಾತಾಡಿದ್ದೆ. ಸರ್ವ ಪಾಪ ಪ್ರಶಮನ ಮಹಾಯಜ್ಞದ ಬಗ್ಗೆ ಮಾತಾಡಿದ್ದೆ. ಹಲವರಿಗೆ ಅದರ ಬಗ್ಗೆ ಆಸಕ್ತಿ ಬಂದಿದೆ, ಪ್ರಯತ್ನ ಪಟ್ಟಿದ್ದಾರೆ, ಬಹಳ ಕಷ್ಟಪಟ್ಟು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ಮಾತಾಡಿ ಅದನ್ನು ಮಾಡುವುದು ಇತ್ಯಾದಿ ವಿಷಯವನ್ನು ಮಾತಾಡಲಿಕ್ಕೆ ಅವರೆಲ್ಲ ಹೇಳಿದ್ದೇನು ಅಂದ್ರೆ, ನಿಮ್ಮ ಸಂಖ್ಯೆ ಗೊತ್ತಿಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ, ಬಹಳ ಕಷ್ಟಪಟ್ಟು ಹುಡುಕಿದ್ದೇವೆ ಅಂತ ಹೇಳಿದ್ರು. ಮೊನ್ನೆ ಕಳೆದ ಭಾನುವಾರದಲ್ಲಿ ಭಗವದ್ಗೀತೆ ಮುಕ್ತಾಯದ ಹಿನ್ನೆಲೆಯ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದಾಗ ಮಹಾಭಾರತದ್ದು 218 ಅಂತ ಕಾಣುತ್ತೆ. ಮಹಾಭಾರತದ 218ನೇ ಸಂಚಿಕೆಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾಗ ಶ್ರೀಮತಿ ಹರಮ್ಮ ಅಂತ ಕಾಣುತ್ತೆ, ಅವರು ಬರೆದಿದ್ದಾರೆ, ಈ ಯಜ್ಞದ ಬಗ್ಗೆ ನಾವು ವಿಚಾರಿಸಿದ್ವಿ, ನಮಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಸಹಾಯ ಮಾಡಿ. ಹೀಗಾಗಿ ಅದರ ಬಗ್ಗೆ ಮಾತಾಡಬೇಕು ಅಂತ ಆಸಕ್ತಿ ಇರತಕ್ಕಂಥ, ಗಂಭೀರವಾಗಿರತಕ್ಕಂಥ ವ್ಯಕ್ತಿಗಳು ಈ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಬಹುದು. ಆ ಸಂಖ್ಯೆ ಹತ್ರ ಮಾತಾಡಿ ಮುಂದೆ ಏನು ಬೇಕೋ ಅದನ್ನು ನೀವು ಮಾಡಬಹುದು. ಇಷ್ಟು ನಾನು ಹೇಳಬೇಕಾಗಿತ್ತು. ಈಗ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣವೇ? ಶ್ರೀಕಾಂತ್, ನಮಸ್ಕಾರ. ಶ್ರೀಕಾಂತ್ ಮೂಲಕ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಕಾರಣ ಹೇಳಿದ್ದೀನಿ, ಇದು ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ರಾಜವಂಶಗಳ ಬಗ್ಗೆ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದಾದ್ದರಿಂದ ಕನ್ನಡದ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರತಕ್ಕಂಥವರೆಲ್ಲ ಇದನ್ನು ಆಸಕ್ತಿಯಿಂದ ನೋಡ್ತಾರೆ ಎನ್ನುವ ಉದ್ದೇಶದಿಂದ ಬರೀ ಶ್ರೀಕಾಂತ್ ಅಂತ ಹೇಳದೆ ಆಸಕ್ತ ಕನ್ನಡಿಗರು ಅವರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ ಅಂತ. ರಾಷ್ಟ್ರಕೂಟರ ದಿವ್ಯ ಚರಿತ್ರೆಯನ್ನ ನೋಡಿದೆವು ಹಿಂದಿನ ಸಲ. ಅದರೊಳಗೆ ಎಂದೆಂದೂ ಮರೆಯಕೂಡದ, ಮರೆಯಲಾರದ, ಮಹಾಪ್ರಸಿದ್ಧನಾಗಿರತಕ್ಕಂಥ ಮುಮ್ಮಡಿ ಗೋವಿಂದನ ವಿಶೇಷವನ್ನು ಕುರಿತು ನಾವು ಮಾತನಾಡಿದ್ವಿ. ಎಲ್ಲಿಯ ತನಕ ಆತ ಹೋಗಿಬಿಟ್ಟಿದ್ದ, ಕನ್ಯಾಕುಮಾರಿಯ ತನಕ ಪ್ರಸರಿಸಿ ಬಿಟ್ಟಿದ್ದ, ಕನೌಜನ್ ತನಕ ಆಕ್ರಮಿಸಿಬಿಟ್ಟಿದ್ದ, ಇವುಗಳನ್ನೆಲ್ಲ ನಾವು ಮಾತಾಡಿದ್ವಿ. ಆತನ ಕಾಲದಲ್ಲಿಯೇ ಕರ್ನಾಟಕ ಅನ್ನತಕ್ಕಂಥದ್ದು ಅಷ್ಟು ವಿಸ್ತಾರ ಆಗಿಬಿಡ್ತದೆ, ಮತ್ತೆ ಎಂದೂ ಆಗಲಿಲ್ಲ, ಮುಂದೆ ಆಗೋದಿಲ್ಲ ಅಂತ ನಾವು ಮಾತಾಡಿದ್ದೆ. ಕನ್ನಡಿಗರಿಗೆ ವಿಶೇಷವಾಗಿ ಎಂದೆಂದೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಎಂದರೆ ಈ ಮುಮ್ಮಡಿ ಗೋವಿಂದನ ಮಗ. ಆತನೇ ನೃಪತುಂಗ ಚಕ್ರವರ್ತಿ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಹೆಸರು. ನಮ್ಮ ಕನ್ನಡದ ಕಾರಣದಿಂದಾಗಿ ನಾವು ಕನ್ನಡಿಗರು ಯಾರೂ ಆತನನ್ನು ಮರೆಯುವಂತೆಯೇ ಇಲ್ಲ. ಆ ಕಾರಣಗಳನ್ನೆಲ್ಲ ನಾನು ಕೊಡ್ತಾ ಹೋಗ್ತೀನಿ. ನೃಪತುಂಗ, ವಾಸ್ತವವಾಗಿ ನೃಪತುಂಗ ಅನ್ನತಕ್ಕಂಥದ್ದು ಹೆಸರಲ್ಲ. ಈಗಾಗಲೇ ನಾವು 1ನೇ ಕೃಷ್ಣನನ್ನು ನೋಡಿದ್ದೇವೆ. ಶುಭತುಂಗ ಅನ್ನುವುದು ಆತನ ಬಿರುದು.
ಅಥವಾ ಈಗ ಯಾರ ಬಗ್ಗೆ ನೃಪತುಂಗನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಆತನ ತಂದೆ ಮುಮ್ಮಡಿ ಗೋವಿಂದ, ಆತನಿಗೆ ಜಗತ್ತುಂಗ ಅನ್ನತಕ್ಕಂಥ ಬಿರುದು. ಹಾಗೆ ಈ ತುಂಗ ಅನ್ನತಕ್ಕಂಥದ್ದು ಬಿರುದು, ನೃಪತುಂಗ ಅನ್ನತಕ್ಕಂಥದ್ದು ಬಿರುದು. ವಾಸ್ತವವಾಗಿ ಆತನ ಹೆಸರು ಅಮೋಘ ವರ್ಷ ಅಂತ, ಶರ್ವ ಅಂತಲೂ ಆತನ ಕರೀತಾ ಇದ್ರು ಅಂತ ಹೇಳ್ತಾರೆ. ಒಟ್ಟಿಗೆ ನಮ್ಮ ಪಕ್ಷಗಳಲ್ಲಿ ಅಮೋಘ ವರ್ಷ ನೃಪತುಂಗ ಅಂತೆಲ್ಲ ಹೇಳ್ತಾರೆ. ಅಂತೂ ಆತನ ನಿಜವಾದ ಹೆಸರು ಅಮೋಘ ವರ್ಷ. ಈ ಅಮೋಘ ವರ್ಷನಿಗೆ ನೃಪತುಂಗ ಅನ್ನತಕ್ಕಂಥ ಬಿರುದು. ಆ ಬಿರುದಿನಿಂದಲೇ ಆತ ಮಹಾಪ್ರಸಿದ್ಧಿ. ಈ ನೃಪತುಂಗನ ಬಗ್ಗೆ ಒಂದು 3-4 ವಿಶೇಷವಾದ ಅಂಶಗಳನ್ನು ನಾನು ಹೇಳಬೇಕಾಗಿದೆ. ವಾಸ್ತವವಾಗಿ ಈತ ಮಹಾಶಾಂತಿ ಪ್ರಿಯ, ಮಹಾ ಸಾಹಿತ್ಯ ಪ್ರಿಯ, ಅಷ್ಟೇನು ಯುದ್ಧ ಪ್ರಿಯನಲ್ಲ. ಆದರೂ ಅಂಗ, ವಂಗ, ಮಾಗಧ ಈ ಸುತ್ತಲ ರಾಜ್ಯಗಳ ಬಗ್ಗೆ ಆತನಿಗೆ ಸಾಕಷ್ಟು ಕದನಗಳು ಆಗ್ತಾ ಇತ್ತು. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ 3ನೇ ಗೋವಿಂದನ ತಮ್ಮ ಇಂದ್ರ ಗುಜರಾತ್ನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಆತನ ಮಗ ಕರ್ಕ ಅಂತ. ಆತ ಈ ನೃಪತುಂಗನ ಯುದ್ಧಗಳ ಸಂದರ್ಭದಲ್ಲಿ ತುಂಬಾ ಸಹಾಯ ಮಾಡಿದ. ಒಂದು ಕಡೆ ಯುದ್ಧಗಳು, ದುರದೃಷ್ಟ ಅಂದ್ರೆ ಆತನ ಮಗ 2ನೇ ಕೃಷ್ಣ ಅವನ ಅಪ್ಪನ ವಿರುದ್ಧವೇ ದಂಗೆ ಎದ್ದ. ಹೀಗಾಗಿ ಹೊರಗಡೆಯ ಶತ್ರುಗಳ ಜೊತೆಗೆ ಅಂತಃಶತ್ರುವು ಸೇರಿ ನೃಪತುಂಗನ ರಾಜ್ಯಕ್ಕೆ ಬಹಳ ಕಷ್ಟ ಆಯಿತು. ಕೊಂಚ ಕಾಲ ಕೈತಪ್ಪಿ ಹೋಗಿತ್ತು ಅಂತಲೂ ಚರಿತ್ರಕಾರರು ಹೇಳ್ತಾರೆ. ಆದರೆ ಅದನ್ನೇನು ಅಷ್ಟು ಸುಲಭ ಬಿಡಲಿಲ್ಲ. ಅಂತ ಗೆದ್ದ ತಿರ್ಗ ಎಲ್ಲ ಮರ್ದನ ಮಾಡಿದ. ನಾವು ಮೊದಲು ದಾಖಲು ಮಾಡಿಕೊಳ್ಳಬೇಕಾದಂತಹ ಅಂಶ, ಇಷ್ಟೆಲ್ಲ ರಾಜಕೀಯ ವಿಪ್ಲವಗಳು ಆತನ ಸಂದರ್ಭದಲ್ಲಿ ನಡೆದರೂ ಅತ್ಯಂತ ಸುಸ್ಥಿರವಾಗಿರತಕ್ಕಂಥ ರಾಜ್ಯಭಾರವನ್ನು ಮಾಡಿದಾತ ಅಮೋಘ ವರ್ಷ ಅಂತ. ಮತ್ತು ಎಷ್ಟು ದೀರ್ಘಾವಧಿ ಅಧಿಕಾರವನ್ನು ಮಾಡಿದ. 64 ವರ್ಷಗಳ ಕಾಲ ರಾಜ್ಯಭಾರ ಮಾಡಿಬಿಟ್ಟ. 814ನೇ ಇಸವಿಯಲ್ಲಿ ಆತ ಸಿಂಹಾಸನವನ್ನು ಹತ್ತಿತ್ತು. 878ರ ತನಕ ಆಳಿದ ಆತ ನೃಪತುಂಗ. 64 ವರ್ಷಗಳು ಸುದೀರ್ಘವಾದ ರಾಜ್ಯಭಾರ. ಅತ್ಯಂತ ಜನಪ್ರಿಯನಾಗಿದ್ದ. ಹೀಗೆ ಜನಪ್ರಿಯನಾಗಿರತಕ್ಕ ನೃಪತುಂಗ, ಆತನ ರಾಜ್ಯಭಾರ, ಆತನ ಸಾಹಿತ್ಯಾಸಕ್ತಿ, ಆತನ ಜನಪ್ರೀತಿ, ಇವುಗಳನ್ನೆಲ್ಲ ಕುರಿತು ಒಂದು 2-3 ಅಂಶಗಳನ್ನು ನಾವು ಮಾತಾಡಬೇಕು. ಮೊಟ್ಟ ಮೊದಲನೆಯದಾಗಿ ಆತನಿಗೆ ಇದ್ದಂಥ ಜನಪ್ರೀತಿ, ಜನಕಾಳಜಿ. ಯುದ್ಧ ಇರಲಿ, ಸಾಹಿತ್ಯ ಇರಲಿ, ಅವೆಲ್ಲ ಎರಡನೇದು. ನೃಪತುಂಗ ತನ್ನ ಜನರನ್ನ ಅತ್ಯಂತ ಪ್ರೀತಿಸಿದಂತಹ ರಾಜ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಕಥೆ ಇದೆ ಆತನ ಬಗ್ಗೆ. ಆತ ಅತ್ಯಂತ ಉದಾರಿಯಾಗಿದ್ದ ರಾಜ. ಅವನು ಜೈನ ಧರ್ಮವನ್ನು ಒಪ್ಪಿಕೊಂಡಿದ್ದ. ಜೈನ ಧರ್ಮವನ್ನು ಒಪ್ಪಿಕೊಂಡಿದ್ರೂ ಹಿಂದೂ ಧರ್ಮಕ್ಕೆ, ಬೌದ್ಧ ಧರ್ಮಕ್ಕೆ, ಇವುಗಳಿಗೆಲ್ಲ ಮಾನ್ಯತೆಯನ್ನು ಕೊಟ್ಟಿದ್ದ. ಅಷ್ಟೇ ಯಾಕೆ, ಮಸೀದಿಗಳನ್ನು ಕಟ್ಟಲಿಕ್ಕೂ ಆತ ಸಹಾಯವನ್ನು ಮಾಡಿದ್ದ ಇತ್ಯಾದಿ ಆತನ ಪ್ರಶಂಸೆ ಉಂಟು. ಆತನ ಜನಪ್ರೀತಿಯ ಬಗ್ಗೆ ಒಂದು ಕಥೆ ಇರತಕ್ಕಂಥದ್ದು, ಒಂದು ವಿವರಣೆ ಇರತಕ್ಕಂಥದ್ದು. ಆತ ಜೈನನಾಗಿದ್ದರೂ ವೈದಿಕ ಧರ್ಮದ ಮಹಾಲಕ್ಷ್ಮಿಯ ಮಹಾ ಉಪಾಸಕನಾಗಿದ್ದ. ಒಮ್ಮೆ ಒಂದು ಸಾಂಕ್ರಾಮಿಕ ರೋಗ ಬಂತು ಆತನ ನಾಡಿ. ಅದರ ಪರಿಹಾರ ಹೇಗೆ ಅಂತ ಚಿಂತನೆಗಳು ನಡೀತಾ ಇತ್ತು. ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು 9ನೇ ಶತಮಾನದ ಆದಿಕಾಲದಲ್ಲಿ, 814ರ ಸಂದರ್ಭದಲ್ಲಿ. ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾಗಿರತಕ್ಕಂಥದ್ದು, ಈಗೇನ್ರಿ ಈಗಲೂ ಅಂಥ ನಂಬಿಕೆಗಳೆಲ್ಲ ಇದೆ. ಮಾರಮ್ಮನಗುಡಿ, ಪ್ಲೇಗಮ್ಮನಗುಡಿ, ಇವುಗಳೆಲ್ಲ ಇದೆ ಈಗಲೂ.
ಆಗ ಸಾಂಕ್ರಾಮಿಕ ಬಂದಾಗ ಮಹಾರಾಜ ನೃಪತುಂಗ ಪುರೋಹಿತರ ಪಂಡಿತರ ಪರಿಷತ್ತನ್ನ ಸೇರಿಸಿ ಕೇಳಿದ, ಏನ್ ಮಾಡಬೇಕು ಈ ಸಾಂಕ್ರಾಮಿಕ ರೋಗ ಹೋಗ್ಬೇಕಾಗಿದ್ರೆ? ಮಹಾಲಕ್ಷ್ಮಿಗೆ ರಕ್ತ ತರ್ಪಣ ಆಗಬೇಕು ಅಂತ ಪುರೋಹಿತರು ಹೇಳಿ. ಯಾವ ರಕ್ತವನ್ನು ಕೊಡಬೇಕು? ಮನುಷ್ಯನ ರಕ್ತವನ್ನು ಕೊಡಬೇಕು. ಮನುಷ್ಯರಲ್ಲಿ ಯಾರ ರಕ್ತವನ್ನು ಕೊಡಬೇಕು? ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥವನು ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಹೀಗಾಗಿ ರಾಜನ ರಕ್ತವನ್ನ ಆಕೆಯ ಮೇಲೆ ಚೆಲ್ಲಬೇಕು. ಆಗ ಅಂದ್ರೆ ತನ್ನ ರಕ್ತವನ್ನು ಕೊಡಬೇಕು ಅಂತೇಳಿ ತಕ್ಷಣ ಕಠಾರಿ ತಗೊಂಡು ಕತ್ತರಿಸಿ ಆಕೆಯ ಮೇಲೆ ರಕ್ತಾಭಿಷೇಕ ಮಾಡಿಬಿಟ್ಟ. ಅಷ್ಟು ಜನಪ್ರಿಯನಾಗಿದ್ದ ಅಂತ. ಜನರಿಗೆ ಬಂದ ಸಾಂಕ್ರಾಮಿಕ ರೋಗ ಹೋಗಲಿಕ್ಕೆ ತನ್ನ ಬೆರಳನ್ನೇ ಕತ್ತರಿಸಿ ಕೊಟ್ಟು ಬಿಟ್ಟ ಅನ್ನತಕ್ಕಂಥದ್ದು ನೃಪತುಂಗನ ಬಗ್ಗೆ ಇರತಕ್ಕಂಥ ಬಹುದೊಡ್ಡ ಪ್ರತೀತಿ. ಇನ್ನು ಎರಡನೆಯ ಅಂಶ, ಆಗಿನ ಕಾಲದಲ್ಲಿ ಸುಲೇಮಾನ್ ಅನ್ನತಕ್ಕಂಥ ಒಬ್ಬ ಅರಬ್ ಪ್ರವಾಸಿ ಬಂದಿದ್ದ ನಮ್ಮಲ್ಲಿ ಭಾರತಕ್ಕೆ. ಆತ ನಮ್ಮಲ್ಲಿನ ರಾಜರುಗಳನ್ನೆಲ್ಲ ನೋಡಿ ಆತ ತನ್ನ ಚರಿತ್ರೆಯಲ್ಲಿ ಬರೀತಾನೆ, ನಾನು ಇಡೀ ಪ್ರಪಂಚವನ್ನು ಸುತ್ತಿದ್ದೇನೆ, ಅತ್ಯಂತ ಶ್ರೀಮಂತವಾಗಿರತಕ್ಕಂಥ, ಅತ್ಯಂತ ದಕ್ಷವಾಗಿರತಕ್ಕಂಥ, ಅತ್ಯಂತ ಸಾಹಿತ್ಯ ಪ್ರಿಯವಾಗಿರತಕ್ಕಂಥ, ಅಷ್ಟೇ ಪ್ರಶಾಂತ ಮನಸ್ಕರಾಗಿರತಕ್ಕಂಥ ವೈಭವ ರಾಜ್ಯದ ರಾಜರುಗಳು 4 ಮಂದಿ, ಕಾನ್ಸ್ಟಾಂಟಿನೋಪಲ್, ಅರಬ್, ಚೀನಾ, ಹೀಗೆ ಹೆಸರುಗಳನ್ನು ಹೇಳಿ 4 ಹೆಸರುಗಳನ್ನು ಹೇಳ್ತಾ ಇದ್ದೇನೆ. ಆ 4ನೆಯ ರಾಜ ಅಂದರೆ ನೃಪತುಂಗ ಚಕ್ರವರ್ತಿ ಅಂತ ದಾಖಲೆ ಮಾಡ್ತಾನೆ ತನ್ನ ಚರಿತ್ರೆಯ ಪುಸ್ತಕದಲ್ಲಿ. ಅಷ್ಟು ವಿಖ್ಯಾತನಾಗಿದ್ದಂಥ, ಪ್ರಭಾವಿಯಾಗಿದ್ದಂಥ ರಾಜ ನೃಪತುಂಗ. ಇನ್ನೊಂದು ಅಂಶವನ್ನು ನಾವು ನೃಪತುಂಗನ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಈಗಾಗಲೇ ನಾವು ನೋಡಿದ್ದೇವೆ ಹಿಂದಿನ ರಾಜರುಗಳನ್ನ, ರಾಷ್ಟ್ರಕೂಟರಲ್ಲಿ ಎಷ್ಟು ಜನ ಆಳಿ ಹೋಗಿದ್ದಾರೆ. ಇವ್ರು ಯಾರಿಗೂ ರಾಜಧಾನಿನೇ ಇರಲಿಲ್ಲ ರೀ. ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯ ನಿರ್ಮಾಣವನ್ನು ಮಾಡಿದಾತ ನೃಪತುಂಗ. ಮಾನ್ಯಖೇಟ ಅಂತ. ಆ ಮಾನ್ಯಖೇಟದಲ್ಲಿ ಪಟ್ಟಣವನ್ನು ಕಟ್ಟಿದ. ಆಗ ಅದನ್ನ ಮಳಖೇಡ ಅಂತ ಕರೀತಾ ಇತ್ತು. ಮಳಖೇಡ ಅನ್ನುವಲ್ಲಿ ಪಟ್ಟಣವನ್ನು ಕಟ್ಟಿ ಆನಂತರ ಮಾನ್ಯಖೇಟ ಅನ್ನತಕ್ಕಂಥ ಹೆಸರಿನಲ್ಲಿ ಅದು ರಾಜಧಾನಿಯಾಯಿತು. ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಗದ ಪತ್ರಗಳಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ರಾಜಧಾನಿಯ ಹೆಸರು ದಾಖಲಾಗಿದ್ದು ನೃಪತುಂಗನ ಸಂದರ್ಭದಲ್ಲಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಅದು ಈಗ ಗುಲ್ಬರ್ಗ ಅನ್ನತಕ್ಕಂಥ ಜಿಲ್ಲೆಯಾಗಿದೆ. ಏನೆಯಾ ಕರ್ನಾಟಕದ ತುದಿಯಲ್ಲಿದೆ ಆ ಗುಲ್ಬರ್ಗ, ಅದನ್ನ ರಾಜಧಾನಿ ಮಾಡ್ಕೊಂಡ್ರೆ ಹೇಗೆ ಅಂತ ನಮಗನ್ಸುತ್ತೆ. ಆದ್ರೆ ಮತ್ತೆ ನಾವು ನೆನಪಿಟ್ಕೊಳ್ಬೇಕಾದ್ದು, ಆಗ ಇದ್ದಂಥ ಕರ್ನಾಟಕ ರಾಜ್ಯದ ವಿಸ್ತಾರ ಇಲ್ಲಿ ಕನೋಜ್ ತನಕ ಇತ್ತಲ್ಲ, ಆಗ ಈ ಗುಲ್ಬರ್ಗ ಅನ್ನತಕ್ಕಂಥದ್ದು ಆ ರಾಜ್ಯದ ಮಧ್ಯಭಾಗದ ಹತ್ತತ್ರ ಬರುತ್ತೆ. ಹೇಗೂ ಇರಲಿ, ಇದನ್ನ ಅಂದ್ರೆ ರಾಷ್ಟ್ರಕೂಟರನ್ನು ಗುರ್ತಿಸಬೇಕಿದ್ದರೆ ಈ ದಿವಸ ಚರಿತ್ರೆಯಲ್ಲಿ ಮಳಖೇಡದ ರಾಷ್ಟ್ರಕೂಟರು ಅಂತ ಕರೀತಾರೆ. ಮಳಖೇಡ ಅನ್ನತಕ್ಕಂಥ ಹೆಸರು ರಾಷ್ಟ್ರಕೂಟರಿಗೆ ಬಂದಿದ್ದೇ ನೃಪತುಂಗನ ಸಂದರ್ಭದಲ್ಲಿ. ಇನ್ನೊಂದು ಅಂಶವನ್ನು ನೆನಪಿಟ್ಕೊಳ್ಬೇಕು ನಾವು, ಸರ್ವಧರ್ಮ ಪ್ರಚಾರಕ, ಸರ್ವಧರ್ಮಗಳಿಗೂ ಬೆಂಬಲವನ್ನು ಕೊಡ್ತಾ ಇದ್ದಂಥ ನೃಪತುಂಗ. ಆತನ ತಂದೆಯ ಕಾಲದಲ್ಲಿಯೇ ಕುಮಾರಿಲ ಭಟ್ಟರು ಬಹಳ ಪ್ರಸಿದ್ಧರಾಗಿದ್ದರು, ಮಹಾದಾರ್ಶನಿಕರು. ಪೂರ್ವಮೀಮಾಂಸಾ ದಾರ್ಶನಿಕರಲ್ಲಿ ಜೈಮಿನ್ಯಾಚಾರ್ಯರು ಅದನ್ನು ಆರಂಭ ಮಾಡಿದರೆ ಅದನ್ನು ಅತ್ಯಂತ ಪ್ರಸಿದ್ಧಿ ಮಾಡಿದ್ದು ಕುಮಾರಿಲ ಭಟ್ಟರು.
ನಮ್ಮ ಶೃಂಗಗಿರಿ ಸಂಸ್ಥಾನದ ಪ್ರಕಾರ 788ನೇ ಇಸವಿಯಿಂದ 820ನೇ ಇಸವಿಯ ತನಕ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಇದ್ದರು ಅಂತ ಹೇಳ್ತಾರೆ. 814ರಲ್ಲಿ ನೃಪತುಂಗ ಸಿಂಹಾಸನಕ್ಕೆ ಬರ್ತಾನೆ. ಅಂದರೆ ಬಹುಶಃ ಶೃಂಗಗಿರಿ ದೇವಸ್ಥಾನ ಅನ್ನತಕ್ಕಂಥದ್ದು ಕಟ್ಟಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪ್ರಸಿದ್ಧರಾಗಿದ್ದು ಇದೇ ನೃಪತುಂಗನ ಸಂದರ್ಭದಲ್ಲಿ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಎಲ್ಲದರ ಜೊತೆಗೆ ಕೊನೆಯದಾಗಿ ಒಂದು ಅಂಶವನ್ನು ಹೇಳಬೇಕು ಅಂದರೆ, ನೃಪತುಂಗನ ಸಂದರ್ಭದಲ್ಲಿ ಆತನ ಕಾಲದಲ್ಲಿ ಆದಂತಹ ಸಾಹಿತ್ಯ ವರ್ಧನೆ, ಆತನ ಆಸ್ಥಾನದಲ್ಲಿ ಅನೇಕ ಸಂಸ್ಕೃತ ಕವಿಗಳಿದ್ದರು, ತತ್ವಜ್ಞರಿದ್ದರು, ಕನ್ನಡದ ಕವಿಗಳು ಸಾಕಷ್ಟು ಇದ್ದರು. ಇದೆಲ್ಲಕ್ಕಿನ್ನ ಕಳಶ ಇಟ್ಟಂತೆ ನೃಪತುಂಗನೇ ಒಬ್ಬ ಕವಿಯಾಗಿ ಬಿಟ್ಟಿದ್ದ. ಆ ನೃಪತುಂಗನ ಕವಿಯ ಕಾವ್ಯವನ್ನ, ವಾಸ್ತವವಾಗಿ ಕಾವ್ಯ ಅಲ್ಲ, ಅದು ಕಾವ್ಯವೇ. ಕಾವ್ಯ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಅದು ಒಂದು ಅಲಂಕಾರ ಶಾಸ್ತ್ರ ಅಂತ. ಆ ಅಲಂಕಾರ ಶಾಸ್ತ್ರವನ್ನು ಕುರಿತು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ರಾಮಲಲ್ಲಾವನ್ನ ಸುಮಾರು 100-150 ವರ್ಷಗಳ ಕಾಲ ಒಂದು ಟೆಂಟಲ್ ಇಟ್ಟಿದ್ರು. ಅದಕ್ಕಿಂತ ಮುಂಚೆ ರಾಮ ಮಂದಿರವನ್ನ ಈ ಮೊಘಲರು ಬಂದು ಧ್ವಂಸ ಮಾಡಿದ್ರು. ಅದರ ಮೇಲೆ ಬಾಬ್ರಿ ಮಸೀದಿಯನ್ನು ಕಟ್ಟಿದ್ರು. ರಾಮನಿಗೆ ತನ್ನ ಜನ್ಮಸ್ಥಾನದಲ್ಲಿ ಸ್ವತಂತ್ರ ಇಲ್ಲದೆ ಪರಕೀಯನಾಗಿ ಪೂಜಿಸಲ್ಪಟ್ಟ. ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದಾಗ ರಾಮ ಮಂದಿರವನ್ನು ಕಟ್ಟಿ ರಾಮವನ್ನು ತನ್ನ ಮೂಲ ಸ್ಥಾನದಲ್ಲಿ ವಿಜೃಂಭಣೆಯಿಂದ ಮೆರೆಯೋ ತರ ಆದ. ಆದ್ರೂ ಅಲ್ಲಿ ಮೋದಿಯವರ ಪಕ್ಷಕ್ಕೆ ಸೋಲಾಯಿತು. ತನ್ಮೂಲಕ ರಾಮ ಮೋದಿಯವ್ರನ್ನ ರಕ್ಷಿಸಿಲ್ಲ ಅನ್ನೋದು ಒಂದು. ಇನ್ನೊಂದೇನಂದ್ರೆ, ನಮ್ಮ ಕಾಶಿ ವಿಶ್ವನಾಥನ ದೇವಸ್ಥಾನದ ಕಾಶಿ ವಿಶ್ವನಾಥನ ಲಿಂಗವನ್ನ ಈ ಮೊಘಲರು ಚೂರು ಚೂರಾಗಿ ಖಂಡ ತುಂಡುಗಳಾಗಿ ಮಾಡಿ ತನ್ನ ಆಸ್ಥಾನದ ಮೆಟ್ಟಿಲುಗಳಾಗಿ ಮಾಡಿ ಅದ್ರ ಮೇಲೆ ನಡೀತಾ ಇದ್ದ. ಹಾಗೂ ಈಗಿನ ಸ್ಥಿತಿಯಲ್ಲೂ ಬಾಂಗ್ಲಾದೇಶದಲ್ಲಿ ಅನೇಕ ಕೃಷ್ಣ ದೇವಸ್ಥಾನಗಳನ್ನ ಧ್ವಂಸ ಮಾಡಿ, ಕೃಷ್ಣನ ಮೂಲ ವಿಗ್ರಹಗಳನ್ನ ಧ್ವಂಸ ಮಾಡಿ, ಕೃಷ್ಣನ ಉಳಿವಿಕೆ, ರಾಮನ ಉಳಿವಿಕೆ, ಸನಾತನ ಧರ್ಮದ ದೇವತೆಗಳ ಉಳಿವಿಕೆಗೆ ಪ್ರಶ್ನಾರ್ಥಕವಾಗಿ ಧ್ವಂಸ, ಅತ್ಯಾಚಾರ, ಅನಾಚಾರ ನಡೀತಾ ಇದೆ. ಇಲ್ಲಿ ನನಗೆ ಮೂಡುವಂತ ಪ್ರಶ್ನೆ ಏನಂದ್ರೆ, ಹಾಗಾದರೆ ನಮ್ಮ ಸನಾತನ ದೇವರುಗಳು ಯಾರು ತಮ್ಮನ್ನ ರಕ್ಷಿಸ್ತಾರೋ, ಯಾರು ತನ್ನನ್ನ ಪೂಜಿಸ್ತಾರೋ ಅವ್ರಿಗೆ ಶಿಕ್ಷೆ ಆಗತ್ತೆ. ಯಾರು ಈ ಸನಾತನ ಧರ್ಮದ ಮೇಲೆ ನಡೆಯುವಂತ ಅತ್ಯಾಚಾರಗಳು ವಿಜೃಂಭಿಸ್ತಾರೆ, ಹಾಗಾದ್ರೆ ನಮ್ಮ ದೇವತೆಗಳು ನಿಶಕ್ತರೆ, ನಿರ್ವೀರ್ಯರೇ ಹಾಗೂ ಸನಾತನ ಧರ್ಮವನ್ನು ಉಳಿಸುವಂತ ಶಕ್ತಿ ಹೊಂದಿದ್ದಾರೆಯೇ? ಅಂದ್ರೆ ರಾಮನಿಗೆ ಶಕ್ತಿ ಇದೆಯೋ, ಏನಕ್ಕೆ ಕಾಪಾಡ್ತಾ ಇಲ್ಲ ಅನ್ನೋದು ನನ್ನ ಮೂಲ ಪ್ರಶ್ನೆ.